ಈ ಥರ ಲಾಡು ಕಟ್ಟಿ ನೋಡ್ರಿ, ಭಾಳ ರುಚಿ ಬರ್ತವೆ. ಇದನ್ನು ಒಂದು ಹೊಸ ರೆಸಿಪಿ ನಿಮಗೆ ತೋರ್ಸಕತ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆದಿಂದ ಲಾಡು ಕಟ್ಟಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತಲೂ ತೋರಿಸ್ತಾ ಇದ್ದೇನೆ ಬನ್ನಿ ಫ್ರೆಂಡ್ಸ್. ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು 1/4 kg ಅಷ್ಟು ಗೋಧಿ ಹಿಟ್ಟು, 1/4 kg ಅಷ್ಟು ಬೆಲ್ಲ ಮತ್ತು 1/4 kg ಚಿರೋಟಿ ರವೆ, ಸ್ವಲ್ಪ ಒಣ ಕೊಬ್ಬರಿ. ನೋಡಿ, ತುಂಬ ಸಿಂಪಲ್ಲಾಗಿ ಕಟ್ಕೋಬೋದು. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಏನಾದರೂ ನೈವೇದ್ಯಕ್ಕೆ ಮಾಡಬೇಕು ಅಂದರೆ ಇದನ್ನು ನೀವು ಮಾಡ್ಬೋದು. ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾನಿಲ್ಲೊಂದು ಬಾಣಲೆ ಇಟ್ಕೊಂಡಿದ್ದೆ. ಆ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪ ಕಾಯಿಸ್ಕೋಬೇಕು. ನೋಡಿ, ನನಗೂ ನಮ್ಮ ಆಂಟಿಯರು ತೋರಿಸಿದ್ರು, ಅವರು ಇದೇ ಥರ ಮಾಡ್ತಾರೆ. ಇವಾಗ ಪಂಚಮಿ ಹಬ್ಬ ಬಂತಲ್ಲ, ಇದನ್ನು ಈ ಥರ ಉಂಡೆನೂ ಕಟ್ತಾರೆ ಅವರು. ತುಂಬ ಚೆನ್ನಾಗಿ ಆಗ್ತಾವ್ರಿ. ನಾನು 2-3 ಸಲ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೂ ನೀವು ಇದನ್ನು ಮಾಡ್ಬೋದು. ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ವಲ್ಪ ಫ್ರೆಂಡ್ಸ್, ಭಾಳ ಏನು ಬೇಡ. ಮತ್ತು ನಾನು ಚಿರೋಟಿ ರವೆಯನ್ನು ತೊಗೊಂಡಿದ್ದಲ್ಲ ಅದನ್ನೇ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಚಿರೋಟಿ ರವೆನ ಹುರ್ಕೊಂಡು ಸ್ವಲ್ಪ ಕೆಂಪಾಗೋವರೆಗೂ ಅದಕ್ಕೇ ನೀವು ಗೋಧಿ ಹಿಟ್ಟು ಹಾಕ್ಕೋಬೇಕಾಗತ್ತೆ. ನೋಡಿ, ಈಗ ಗೋಡಂಬಿ ಮತ್ತು ದ್ರಾಕ್ಷಿ, ಚಿರೋಟಿ ರವೆ ಹಾಕಿ ಹುರ್ಕೊಳ್ಳೋಣ ನೀಟಾಗಿ. ತುಂಬ ಚೆನ್ನಾಗಿ ಬರ್ತವ್ರಿ ಇವು ಲಾಡು. ನೀವು ಒಂದ್ಸಲ ಟ್ರೈ ಮಾಡಿರಿ. ಇದಕ್ಕೆ ನಾನು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಫಸ್ಟಿಗೆ ಗೋಧಿ ಹಿಟ್ಟು ಹಾಕಿ ಹುರ್ಕೊಳ್ಳೋಕೆ ಹೋಗ್ಬೇಡಿ ಫ್ರೆಂಡ್ಸ್, ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ನೀವು ತುಪ್ಪ ಬಿಸಿ ಆದಮೇಲೆ ಗೋಡಂಬಿ, ದ್ರಾಕ್ಷಿ ಮತ್ತು ಚಿರೋಟಿ ರವೆ ಹಾಕಿ ಹುರ್ಕೊಂಡು ಆಮೇಲೆ ಗೋಧಿ ಹಿಟ್ಟು ಹಾಕ್ಕೊಂಡು ಈ ಥರ ಹುರ್ಕೋಬೇಕು. ಸ್ವಲ್ಪ ಕೆಂಪಾದರೆ ಸಾಕು, ಉಂಡೆ ಕಟ್ಟೋಕ್ಕೆ ನಡೆಯುತ್ತೆ. 1/4 kg ತೊಗೊಂಡಿದ್ದೀನಿ ನಾನು ಎಲ್ಲದನ್ನು. ಒಣ ಕೊಬ್ಬರಿ ಅಷ್ಟೇ ಸ್ವಲ್ಪ ತೊಗೊಂಡಿದ್ದೀನಿ. ನೋಡಿರಿ, ನೀವು ಇದಕ್ಕೆ ಬೇಕಾದರೆ ನೀವು ಸಕ್ಕರೆನಾದರೂ ಉಪಯೋಗಿಸ್ಕೋಬೋದು ಮತ್ತು ಬೆಲ್ಲನಾದರೂ ಉಪಯೋಗಿಸ್ಕೋಬೋದು. ಆದರೆ ನಾನಿಲ್ಲಿ ಬೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗೆಲ್ಲ ಸಕ್ಕರೆಗೆ ತುಂಬ ಜನ ಮನಸ್ಸು ಮಾಡಲ್ಲ ಫ್ರೆಂಡ್ಸ್, ಹಾಗಾಗಿ ಬೆಲ್ಲ ಹಾಕಿ ತೋರಿಸ್ತೀನಿ ನಾನು. ನೋಡಿ, ಬೇಕಿದ್ದರೆ ಇನ್ನೊಂದು ವೀಡಿಯೋದಾಗ ಸಕ್ಕರೆನೂ ಹಾಕಿ ಲಾಡು ಕಟ್ಟೋದು ತೋರಿಸ್ತೀನಿ. ಇವಾಗ ನೋಡಿ, ಒಣ ಕೊಬ್ಬರಿ ಹಾಕಿ ಅದನ್ನು ಸಹ ಇದರಲ್ಲೇ ನಾನು ಹುರ್ಕೊತಾ ಇದ್ದೀನಿ. ನೋಡಿ, ಎಲ್ಲ ನೀವು ಫುಲ್ಲು ಈ ಥರ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ಕೈ ಹಿಡ್ಕೊತಾನೆ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ತಳ ಹಿಡಿದು ಬಿಡ್ತೈತಿ. ನೋಡಿರಿ, ಇವಾಗ ಫುಲ್ಲು ಕೆಂಪಾಗಿದೆ. ಈ ಥರ ಕೆಂಪಾದರೆ ಸಾಕು. ಇವಾಗ ಸೈಡಿಗೆ ಇಟ್ಬಿಡೋಣ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರ್ತೈತಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಆ ತಾಯಿಗೆ ನೀವು ನೈವೇದ್ಯಕ್ಕೆ ಇದು ಮಾಡ್ಕೋಬೋದು. ಇವಾಗ ನೋಡಿ, ಇನ್ನೊಂದು ಕಡಾಯಿಯಲ್ಲಿ ನಾನು ಬೆಲ್ಲ ಹಾಕ್ತಿದ್ದೀನಿ. ನೋಡಿ, ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಬೇಕು, ಭಾಳ ನೀರು ಹಾಕೋಕ್ಕೆ ಹೋಗ್ಬೇಡಿ. ಸ್ವಲ್ಪ ನೀರು ಹಾಕಿಬಿಟ್ಟು ಬೆಲ್ಲ ಕರಗೋವರೆಗೂ ಬಿಟ್ಬಿಡೋಣ. ಪಾನಕ ಯಾವ ಥರ ತಗೋಬೇಕು ಅಂತ ತೋರಿಸ್ತೀನಿ ನೋಡಿ ನಾನು. ಇವಾಗ ನೀರು ಕಾಯಕ್ಕಿಟ್ಟು ಬೆಲ್ಲನ ಹಾಕಿ ನೀರು ಹಾಕಿಬಿಟ್ಟು ಇದನ್ನು ಪಾನಕ ಬರೋವರೆಗೂ ನಾವು ಬಿಟ್ಬಿಡೋಣ. ತುಂಬ ಸಿಂಪಲ್ ಫ್ರೆಂಡ್ಸ್, ಇದು 15 ನಿಮಿಷದಾಗೆ ನೀವು ಉಂಡೆ ಕಟ್ಕೋಬೋದು, ಅಷ್ಟು ಕೈ ಹಿಡಿಯಂಗಿಲ್ಲ ಇದು. ನೋಡಿರಿ, ಇವಾಗ ಬೆಲ್ಲ ಯಾವ ಥರ ಪಾನಕ ಅಂತ ತೋರಿಸ್ತೀನಿ ನೋಡಿ. ಈ ಥರ ಒಂದು ಪ್ಲೇಟಿಗೆ ನೀರು ಹಾಕ್ಕೊಂಡು ನೋಡಿಬಿಡಿ. ನೀವು ಇದು ಫುಲ್ ಗಟ್ಟಿ ಆಗಬೇಕು ಅಂತೇನಿಲ್ಲ, ಇಷ್ಟಾದರೆ ಸಾಕು. ಯಾಕಂದರೆ ಫುಲ್ ಗಟ್ಟಿ ಆದರೆ ನಿಮಗೆ ಉಂಡೆ ಕಟ್ಟೋಕ್ಕೆ ಬರೋದಿಲ್ಲ. ನೋಡಿ, ಏರಾಗಿ ಮಾಡ್ಕೊಬೇಡ್ರಿ, ಸಾಕು ಫ್ರೆಂಡ್ಸ್. ಈ ಥರ ಆದರೆ ಸಾಕು ನಿಮಗೆ ಪಾನಕ. ಒಂದೊಂದಕ್ಕೆ ಏರಾಗಿ ಇರಬೇಕು, ಈ ಥರ ಇದ್ದರೆ ಸಾಕು ನಿಮಗೆ. ಯಾಕಂದರೆ ನಾನಿಲ್ಲಿ ಗೋಧಿ ಹಿಟ್ಟು ಮತ್ತು ರವೆ ಇರೋದ್ರಿಂದ ಸ್ವಲ್ಪ ಪಾನಕ ತೆಳುವಾಗೇ ಇರಬೇಕು. ಏರಾಯಿತು ಅಂದರೆ ಉಂಡೆ ಕಟ್ಟೋಕ್ಕೆ ಬೇಗನೆ ನಿಮಗೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಥರ ಮಾಡ್ಕೊಂಡಿದ್ರೆ ನೀವು ಒಂದು 10 ನಿಮಿಷ 20 ನಿಮಿಷ ಆರಿದ ಮೇಲಾದರೂ ನೀವು ಉಂಡೆ ಕಟ್ಕೋಬೋದು. ಇದನ್ನ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಗ್ಯಾಸ್ ಏನು ಆಫ್ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ಗ್ಯಾಸ್ ಆನ್ ಮಾಡಿಕೊಂಡೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಗ್ಯಾಸನ್ನು ಆಫ್ ಮಾಡಿಕೊಂಡು ಆರೋಕ್ಕೆ ಬಿಟ್ಬಿಡಿ. ನೋಡಿ, ಪಾನಕ ಏರಾಯಿತು ಅಂದರೆ ನಿಮಗೆ ಬಿಸಿ ಇರುವಾಗಲೇ ಕಟ್ಟಬೇಕಾಗತ್ತೆ. ಅದಕ್ಕೆ ಪಾನಕ ತೀರಾ ಏರಾಗಿ ಮಾಡ್ಕೊಬೇಡಿ. ನಾನು ತೋರಿಸಿದ್ದೀನಲ್ಲ ಅಷ್ಟಾದರೆ ಸಾಕು. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ತೋರಿಸ್ತಾ ಇದ್ದೀನಿ, ತುಪ್ಪ ಹಾಕಿ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲದಕ್ಕೂ ತುಪ್ಪನ ಹಾಕ್ತಾ ಇರ್ತೀವಲ್ವ ನಾವು, ತುಪ್ಪ ಬೇಕೇ ಬೇಕು. ನೋಡಿ, ಇವಾಗ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಬಾಯಲ್ಲಿಟ್ಟರೆ ಹಾಗೆ ಕರಗ್ತವು, ಆ ಥರ ಆಗಿರುತ್ತೆ ಲಾಡು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ, ಬೆಲ್ಲ ಮತ್ತು ಒಣ ಕೊಬ್ಬರಿ ಇವಿಷ್ಟೇ ನೋಡಿ ಫ್ರೆಂಡ್ಸ್. ಇದರೆಲ್ಲ
ನೀವೊಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಬಂದೇ ಬರುತ್ತೆ. ಯಾವುದಾದ್ರೂ ಅಷ್ಟೇ, ಯಾರಿಗೂ ಒಮ್ಮೆಗೆ ಯಾವುದು ಕೆಲಸ ಮಾಡೋಕ್ಕೂ ಬರೋಂಗಿಲ್ಲ ಅಲ್ವಾ. ಒಂದ್ಸಲ ಟ್ರೈ ಮಾಡಿರಿ, ಬಂದೇ ಬರುತ್ತೆ. ಒಂದ್ಸಲ ಕೆಟ್ಟರು ಇನ್ನೊಂದ್ಸಲ ಬಂದೇ ಬರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಆದರೆ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮ್ಗೆ ಅರ್ಥ ಆಕತಿ. ನನಗೆ ಇನ್ನೂ ಸಪೋರ್ಟ್ ಮಾಡಿರಿ ಅಂತಲೂ ನಿಮ್ಮ ಹತ್ರ ಕೇಳ್ಕೊತೀನಿ ರೀ. ಒಂದು ವೇಳೆ ಅಕಸ್ಮಾತ್ ಏನಾದರೂ ವೀಡಿಯೋದಾಗ ತಪ್ಪಿದ್ರು ಕ್ಷಮಿಸ್ರಿ ಅಂತಲೂ ಕೇಳ್ಕೊತೀನಿ. ಇವಾಗ ನೋಡಿರಿ, ಇದನ್ನೆಲ್ಲ ಒಂದು ನೋಡಿ ಸ್ಪೂನಿಂದ ನಾವು ಇದನ್ನು ಕೆಳಗೆಲ್ಲ ತಕ್ಕೋಬೇಕು. ಇದನ್ನು ನೀಟಾಗಿ ತಕ್ಕೊಂಡು ನೋಡಿ, ನನಗೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಟಿದ್ದೀನಿ. ನೋಡಿ, ನೀವು ಪಾನಕ ಏರಾದರೆ ಈ ಥರ ಬಿಡೋಕ್ಕೆ ಬರಲ್ಲ ಫ್ರೆಂಡ್ಸ್. ಹಾಗಾಗಿ ಹಿಂದೆನೇ ಕಟ್ಟಿಬಿಡಬೇಕು. ಅದಕ್ಕೆ ನೀವು ಪಾನಕನ ತೋರಿಸಿದೆಲ್ಲ ಆ ಟೈಪ್ ಮಾಡಿಕೊಂಡು ಇವಾಗ ನೋಡಿ 10 ನಿಮಿಷ ಆರೋಕ್ಕೆ ಬಿಟ್ಟರು ನೀವೇನೂ ಆಗಿರಲ್ಲ. ಇದು ನಾವು ಹೆಂಗೆ ಬೇಕು ಹಂಗೆ ಉಂಡೆ ಕಟ್ಕೋಬೋದು. ತೋರಿಸ್ತೀನಿ ನೋಡಿ ನಾನಿವಾಗ. ನೋಡಿ ಇವಾಗ ಫುಲ್ ಆರೋಗಿದೆ ಇದು. ಇವಾಗ ಉಂಡೆ ಕಟ್ಟಿ ತೋರಿಸ್ತೀನಿ ನೋಡಿ ಈ ಥರ ಆಗಿರುತ್ತೆ ಫ್ರೆಂಡ್ಸ್. ಅದು ನೋಡಿ, ನಾನು 10 ನಿಮಿಷ ಬಿಟ್ಟರು ಅದು ಏನೂ ಆಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಪಾನಕನ ಏರಾಗಿ ಮಾಡ್ಕೋಬೇಡಿ. ನಾನು ತೋರಿಸಿದೆನಲ್ಲ ಆ ಟೈಪ್ ಆದರೆ ಸಾಕು. ಇವಾಗ ಲಾಡು ಕಟ್ಟಿ ತೋರಿಸ್ತೀನಿ. ಕೈಗೆ ಸ್ವಲ್ಪ ತುಪ್ಪ ಸರ್ಕೊಂಡು ಉಂಡೆ ಕಟ್ಟಿ ಇಟ್ಬಿಡೋಣ. ನೋಡಿ, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಕೊಡ್ದೇ ವಿಡಿಯೋ ನೋಡ್ತೀರಾ. ನೀವು ಲೈಕ್ ಕೊಟ್ಟರೆ ನಮಗೂ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಲೈಕ್ ಕೊಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತಲೂ ಕೇಳ್ಕೊತೀನಿ. ನೋಡಿರಿ, ಇವಾಗ ಲಾಡು ರೆಡಿ ಆಯ್ತು ನೋಡಿರಿ. ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಉಪಯೋಗಿಸಿ ನಾವು ಯಾವ ಥರನ ಲಾಡು ಮಾಡ್ಕೋಬೋದು ಅಂತ ತೋರಿಸಿದ್ದು ನೋಡಿರಿ. ತುಂಬ ಮಿದುವಾಗುತ್ತೆ ಫ್ರೆಂಡ್ಸ್, ಹೂ ಥರ ಆಗುತ್ತೆ. ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ನೀವೇ ಹೇಳ್ತೀರಾ. ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ಹಾಗೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮತ್ತೆ ಸಿಗ್ತೀನಿ ನಾನು. ಎಲ್ಲರಿಗೂ ಧನ್ಯವಾದಗಳು.